ಯಶುಚಿಃ ಪ್ರಯತೋ ಭೂತ್ವಾ ಜುಹುಜಾದಾಜ್ಯಮನ್ವಹಂ ಸೂಕ್ತಂ ಪಂಚದಶರ್ಚಂ ಚ ಶ್ರೀಕಾಮಃ ಸತತಂ ಜಪೇತ್. ಸೂಕ್ತಂ ಪಂಚದಶರ್ಚಂ ಅಂತ ಕೆಲವು ಕಡೆ ಇದ್ರೆ, ಶ್ರಿಯಃ ಪಂಚದಶರ್ಚಂ ಚ ಶ್ರೀಕಾಮ ಸತತಂ ಜಪೇತ್ ಅಂತ ಇನ್ನು ಕೆಲವು ಕಡೆ ಇದೆ. ಇದು ಫಲಸ್ತುತಿ ನಾವೀಗ ನೋಡ್ಲಿಕ್ಕೆ ಹೊರಟಿರೋದು. ಶ್ರೀ ಸೂಕ್ತ ಸಮಾಪ್ತ ಆಗಿದೆ. ಇದು ವೇದದ ಭಾಗ ಅಲ್ಲ. ಮತ್ತೆ ಪ್ರಾಚೀನ ಟೀಕಾಕಾರರು ಇದಕ್ಕೆ ಯಾರು ಕೂಡ ಅರ್ಥವನ್ನೂ ಬರೆದಿಲ್ಲ. ಯಾರೋ ತಾವು ಪಾರಾಯಣ ಮಾಡಲಿಕ್ಕಾಗಿದ್ದುದನ್ನು ಇಲ್ಲಿ ಸೇರಿಸಿದಾರಷ್ಟೇ ಅಂತ ಎಲ್ಲರೂ ತಾತ್ಪರ್ಯ. ಫಲಸ್ತುತಿ ಎಲ್ಲ ಕಡೆ ಏಕರೂಪದಲ್ಲೂ ಇಲ್ಲ, ತುಂಬ ಪಾಠಾಂತರಗಳಿವೆ, ಶ್ಲೋಕಗಳು ಹಿಂದು ಮುಂದಾಗಿವೆ. ಇದ್ದುದರಲ್ಲಿ ಶುದ್ಧವಾದ ಫಲಸ್ತುತಿಯ ಪಾಠವನ್ನು ಇಲ್ಲಿ ಕೊಟ್ಟಿದ್ದೇನೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಸಂಪತ್ತನ್ನು ಪಡೆಯಬೇಕಂತ ಬಯಸುವವನು ಶುಚಿಯಾಗಿ ವ್ರತನಿಷ್ಠನಾಗಿ ದಿನನೂ ತುಪ್ಪದಿಂದ ಹೋಮ ಮಾಡಬೇಕು. 15 ಮಂತ್ರಗಳ ಈ ಸೂಕ್ತವನ್ನು ನಿತ್ಯ ಪಠಿಸಬೇಕು. ಶುಚಿ ಅಂದರೆ ಅಂತರಂಗ ಭಾಷೆಯ ಶೌಚ, ಪ್ರಯತ ಅಂದರೆ ಏಕಾಗ್ರತೆ ಉಳ್ಳವನಾಗಿ, ಆಜ್ಯ ಅಂದರೆ ತುಪ್ಪ, ಅದನ್ನು ಅನ್ವಹಂ ನಿತ್ಯವೂ ಜುಹುಯಾತ್ ಹೋಮಿಸಬೇಕು. ಮತ್ತೆ ಪಂಚದಶರ್ಚಂ 15 ಸೂಕ್ತಗಳನ್ನು ಒಳಗೊಂಡಂಥ ಈ ಸೂಕ್ತವನ್ನ ಶ್ರೀ ಸೂಕ್ತವನ್ನು ನಿತ್ಯ ಪಠಿಸಬೇಕು. ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೆ ಧನಮ್ಮೆ ಜುಷತಾಂ ದೇವಿ ಸರ್ವಕಾಮಾಂಶ ದೇಹಿ ಮೇ. ಲಕ್ಷ್ಮೀದೇವಿ ಪ್ರಾರ್ಥನೆ. ನೀನು ಸಂಪತ್ ಸ್ವರೂಪಳಾಗಿದ್ದೆ. ಹಸು, ಕುದುರೆ, ಧನ ಮೊದಲಾದ ಎಲ್ಲ ಸಂಪತ್ತನ್ನು ಕೊಡ್ತೆ. ಅದೆಲ್ಲ ಸಂಪತ್ತು ನನ್ನನ್ನು ಬಂದು ಸೇರಲಿ, ನನ್ನ ಬಯಕೆಯನ್ನು ನೀನು ಈಡೇರಿಸು. ಅಶ್ವದಾಯಿ ಗೋವನ್ನು ಕೊಡುವ, ಕುದುರೆಯನ್ನು ಕೊಡುವವಳೆ. ಗೋದಾಯಿ ಗೋಗಳನ್ನು ಕೊಡುವವಳೆ. ಧನದಾಯಿ ಧನವನ್ನು ಕೊಡುವವಳೆ. ಮಹಾಧನೆ ನೀನೇ ಮಹಾಧನ ಉಳ್ಳವಳು. ಧನಮ್ಮೇ ಜುಷತಾಂ ದೇವಿ, ದೇವಿಯ ಎಲ್ಲ ಥರದ ಸಂಪತ್ತು ಕೂಡ ನನ್ನನ್ನು ಬಂದು ಸೇರಲಿ. ಸರ್ವ ಕಾಮಾಂಶ ಎಲ್ಲ ಬಯಕೆಗಳನ್ನು ಮೇ ನನಗೆ ದೇಹಿ ಕೊಡು. ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾಶ್ವರಥಿ ತರೀರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ. ಹಸ್ತ್ಯಶ್ವಾದಿ ಗವೇರಥಂ ಅಂತ ಇನ್ನೊಂದು ಪಾಠ. ಇದಕ್ಕೇನರ್ಥ? ಪುತ್ರ ಮಕ್ಕಳು, ಪೌತ್ರ ಮೊಮ್ಮಕ್ಕಳು, ಧನ ಧಾನ್ಯ, ಹಸ್ತಿ ಅಂದರೆ ಆನೆ, ಅಶ್ವ ಅಂದರೆ ಕುದುರೆ, ಅಶ್ವತರಿ ಅಂದರೆ ಹೆಸರುಗತ್ತೆ ಮೊದಲಾದದ್ದು. ಅದರಿಂದ ಕಟ್ಟಿದಂಥ ಕುದುರೆ ರಥಗಳನ್ನು ನನಗೆ ನೀನು ಕೊಡಬೇಕು. ಎಲ್ಲ ಪ್ರಜೆಗಳ ತಾಯಿ ನೀನು, ಮತ್ತು ನೀನು ನನ್ನನ್ನು ಆಯುಷ್ಮಂತನನ್ನಾಗಿ ಮಾಡಬೇಕು ಅಂತ ಅವಳ ಪ್ರಾರ್ಥನೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತೆ ಕೃತಪುಣ್ಯಾನಾಂ ಭಕ್ತ್ಯ ಶ್ರೀ ಸೂಕ್ತ ಜಾಪಿನಾಂ ಅಂತ ಇದೊಂದು ಪಾಠ. ಭಕ್ತಾನಾಂ ಶ್ರೀ ಸೂಕ್ತಂ ಜಪೇತ್ ಅಂತ ಇನ್ನೊಂದು ಕಡೆ ಪಾಠ. ಅದ್ಯಾಕೋ ಅಷ್ಟು ಶುದ್ಧವಾಗಿ ಕಾಣಿಸೋದಿಲ್ಲ. ಶ್ರೀ ಸೂಕ್ತ ಜಾಪಿನಾಂ, ಶ್ರೀ ಸೂಕ್ತವನ್ನು ಪಠನ ಮಾಡುವಂಥವ್ರು ಹೇಗೆ? ಭಕ್ತಿಯಿಂದ ಶ್ರೀ ಸೂಕ್ತವನ್ನು ಜಪಿಸುವವರಿಗೆ ಅವರು ಕೃತಪುಣ್ಯರಾದ್ದರಿಂದ, ಮಹಾಪುಣ್ಯವಂತರಾದ್ದರಿಂದ ಅವರಿಗೆ ಮನಸ್ಸಿನಲ್ಲಿ ಕ್ರೋಧಕ್ಕೆ ಅವಕಾಶ ಇರೋದಿಲ್ಲ, ಮಾತ್ಸರ್ಯಕ್ಕೆ ಅಸೂಯೆಗೆ ಅವಕಾಶ ಇರೋದಿಲ್ಲ, ದುರಾಸೆಗೆ ಅವಕಾಶ ಇರೋದಿಲ್ಲ, ದುರ್ಬುದ್ಧಿಗೂ ಕೂಡ ಅವಕಾಶ ಇರೋದಿಲ್ಲ. ಅಂತ ಸ್ವಚ್ಛವಾದ ಮನಸ್ಸುಳ್ಳವರಾಗ್ತಾರೆ ಅವರು. ಚಂದ್ರಾಭಾಂ ಲಕ್ಷ್ಮೀಂ ಈಶಾನಾಂ ಸೂರ್ಯಾಭಾಂ ಶ್ರಿಯಮೈಶ್ವರೀಂ ಚಂದ್ರ ಸೂರ್ಯಾಗ್ನಿವರ್ಣಾಭಾಂ ಶ್ರೀ ಮಹಾಲಕ್ಷ್ಮೀಂ ಉಪಾಸ್ಮಹೆ ಅಂತ ಮುಂದಿನ 5ನೇ ಮಂತ್ರ. ಚಂದ್ರನಂತೆ ಕಾಂತಿ ಇದ್ದವಳು ಲಕ್ಷ್ಮಿ, ಈಶಾನ ಎಲ್ಲರಿಗೂ ಒಡೆಯಳು. ಸೂರ್ಯನಂತೆ ಕಾಂತಿ ಇದ್ದವಳು ಈಶ್ವರಿ ಅಂದ್ರು, ಈಶಾನ ಅಂದ್ರು ಒಂದೇ ಅರ್ಥ, ಒಡತಿ ಅಂತ ಅರ್ಥ. ಚಂದ್ರನಂತೆ, ಸೂರ್ಯನಂತೆ, ಅಗ್ನಿಯಂತೆ ವರ್ಣವುಳ್ಳವಳು ಅಂಥ ಮಹಾಲಕ್ಷ್ಮಿಯನ್ನ ನಾವಿಲ್ಲಿ ಧ್ಯಾನಿಸ್ತೇವೆ ಅಂತ ಅದರ ತಾತ್ಪರ್ಯ. ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋ ಧನಂ ವಸು ಧನಮಿಂದ್ರೋ ಬೃಹಸ್ಪತಿರ್ವರುಣೋ ಧನಮಶ್ವಿನ ಅಂತ ಮುಂದೆ 6ನೇಯ ಮಂತ್ರ. ಧನಮಶ್ನುತೆ ಅಂತ ಈಗ ನಮಗೆ ಕೇಳಿ ಬರೋದು. ಅದು
ಅಷ್ಟು ಶುದ್ಧವಾಗಿ ನನಗೂ ಕೂಡ ಕಾಣಿಸಲಿಲ್ಲ. ಅಗ್ನಿಯು ನಮಗೆ ಧನದಾಯಕನಾಗಲಿ, ವಾಯು ನಮಗೆ ಧನದಾಯಕನಾಗಲಿ, ಸೂರ್ಯ ನಮಗೆ ಧನದಾಯಕನಾಗಲಿ. ಧನಂ ಸೂರ್ಯೋ ಧನಂ ವಸು, ಅಷ್ಟವಸುಗಳಲ್ಲಿ ಎಲ್ಲರೂ ವಿಶೇಷತಃ ಅವರಲ್ಲಿ ಇರುವಂತಹ ಅಗ್ನಿ, ಅವನು ನಮಗೆ ಧನದಾಯಕನಾಗಲಿ ಅಂತ ಅವನ ಪ್ರಾರ್ಥನೆ. ಧನಮಿಂದ್ರ, ಇಂದ್ರ ನನಗೆ ಧನಕಾರಣನಾಗಲಿ, ಮತ್ತೆ ಬೃಹಸ್ಪತಿ ನನಗೆ ಧನದಾಯಕನಾಗಲಿ, ವರುಣನು ಧನದಾಯಕನಾಗಲಿ. ಧನಂ ಅಶ್ವಿನವು ಅಂದ್ರೆ ಅಂತ ಅರ್ಥ, ಅದಕ್ಕೆ ದ್ವಿವಚನ ಅದು. ಅಶ್ವಿನಿ ದೇವತೆಗಳು ನನಗೆ ಧನದಾಯಕರಾಗಲಿ ಅಂತ ಅದರ ತಾತ್ಪರ್ಯ. ಧನಂ ಅಶ್ನುತೆ ಅಂತ ಏನು ಇನ್ನೊಂದು ಪಾಠ ಇದೆಯಲ್ಲ, ಅಶ್ನುತೆ ಅಂದ್ರೆ ಸ್ವೀಕರಿಸುತ್ತಾನೆ ಅಂತ, ಪಡೆಯುತ್ತಾನೆ ಅಂತ ಅರ್ಥ ಆಗ್ತದೆ. ಆ ಪಾಠ ಯಾಕೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಆ ಪಾಠದಲ್ಲಿದ್ದವರು ಈ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಎಲ್ಲರೂ ಕೂಡ ಅಗ್ನಿ ಮತ್ತು ವಾಯು, ಸೂರ್ಯ, ವಸುಗಳು, ಇಂದ್ರ, ಬೃಹಸ್ಪತಿ, ವರುಣ ಇವರೆಲ್ಲರೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಸಂಪತ್ತನ್ನು ಸ್ವೀಕಾರ ಮಾಡ್ತಾರೆ, ಸಂಪತ್ತನ್ನು ಅನುಭವಿಸ್ತಾರೆ ಅಂತ ಅರ್ಥ ಅಲ್ಲಿದೆ. ಅದ್ರ ಬದಲು ಧನಂ ಅಶ್ವಿನ, ಇವರೆಲ್ಲರೂ ನಮ್ಮ ಧನಕ್ಕೆ ಕಾರಣರಾಗಿದ್ದಾರೆ ಅಂತ ಪಾಠ ಚೆನ್ನಾಗಿರ್ತದೆ. ಆದರೂ ಅವ್ರವ್ರ ಸಂಪ್ರದಾಯದಲ್ಲಿ ಬಂದದನ್ನು ಅವರವರು ಪಠನ ಮಾಡಬಹುದು. ಇಂಥ ಪಾಠಾಂತರಗಳನ್ನು ನಾವು ನಿರ್ಣಯಿಸುವುದು ಕಷ್ಟ. ವೈನತೇಯ ಸೋಮಂ ಪಿಬತು ವೃತ್ರಃ, ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ ಅಂತ ಮುಂದಿನ ಮಂತ್ರ. ವೈನತೇಯ ಅಂದ್ರೆ ಗರುಡನೇ ಸೋಮಂ ಪಿಬ, ನಾನು ಯಜ್ಞ ಮಾಡಿ ಸೋಮರಸವನ್ನು ಆಹುತಿ ಕೊಡ್ತಾ ಇದ್ದೇನೆ ನಿನಗೆ, ಅದನ್ನು ಸ್ವೀಕಾರ ಮಾಡಬಾ. ಮತ್ತೆ ಸೋಮಂ ಪಿಬತು ವೃತ್ರಾಸುರನನ್ನ ಹತ್ಯೆ ಮಾಡಿದ ಇಂದ್ರನು ನನ್ನ ನಾನು ಕೊಡುವ ಸೋಮರಸವನ್ನು ಪಾನ ಮಾಡಲಿ. ಸೋಮಂ ಧನಸ್ಯ ಸೋಮಿನೋ, ಮುಂದೆ ಸೋಮಾಧಿಕಾರಿಗಳಾದಂಥ ಎಲ್ಲ ದೇವತೆಗಳು ಕೂಡ, ಅನೇಕ ಜನ ದೇವತೆಗಳಿದ್ದಾರೆ, ಆ ಎಲ್ಲ ದೇವತೆಗಳು ಕೂಡ ನನಗೆ ಸಂಪತ್ತನ್ನು ಕೊಡಬೇಕು. ಅದಕ್ಕಾಗಿ ನಾನೇನು ಯಜ್ಞ ಮಾಡ್ತಿದ್ದೇನೆ ಆ ಯಜ್ಞಕ್ಕೆ ಅವರು ಬಂದು ಈ ಸೋಮರಸವನ್ನ ಪಾನ ಮಾಡಲಿ. ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋಹಂತು ಸರ್ವಬೀಜಾನ್ಯವ ಬ್ರಹ್ಮದ್ವಿಷೋ ಜಹಿ ಅಂತಿದು 8ನೆಯ ಮಂತ್ರ. ರಾತ್ರಿ ದೇವತೆಯೇ ಅಂತ ಆ ದೇವತೆಯನ್ನು ಕುರಿತು ಸಂಬೋಧನ. ನಿನ್ನ ಕರುಣೆಯಿಂದ ಮಳೆ ಸುರಿಯಬೇಕು. ದಿವಹ ಆಕಾಶದಿಂದ, ಅಭ್ರಸ್ಯ ಮೋಡದ ವಿದ್ಯುತ ಮಿಂಚುಗಳು ಅವು ಸುರಿಯಲಿ. ಮತ್ತೆ ನಿನ್ನ ಅನುಗ್ರಹದಿಂದಲೇ ಎಲ್ಲವೂ ಕೂಡ ಆಗಬೇಕು. ಅಂತರಿಕ್ಷದಿಂದ, ಮೋಡದಿಂದ ಮತ್ತು ಮಿಂಚಿನಿಂದ ನಮಗೆ ಇವೆಲ್ಲವೂ ಬೇಕು. ನಾವು ಬಿತ್ತಿದಂತಹ ಬೀಜಗಳು ಚಿಗುರಬೇಕಾದ್ರೆ, ಸಸ್ಯವಾಗಿ ಮುಂದೆ ನಮಗೆ ಆಹಾರದ ರೂಪದಲ್ಲಿ ಬರಬೇಕಾದ್ರೆ ಮಳೆ ಸುರಿಬೇಕು, ಅಂತರಿಕ್ಷ ಬೇಕು, ಮೋಡ ಬೇಕು, ಮಿಂಚು ಬೇಕು, ಎಲ್ಲವೂ ಬೇಕೇ ಬೇಕು. ರೋಹಂತು ಸರ್ವಬೀಜಾನಿ, ನಾವು ನಮ್ಮ ಜಮೀನಿನಲ್ಲಿ ಮಾಡಿದಂತಹ ಕೃಷಿ ಅದು ಸಮೃದ್ಧವಾಗಬೇಕು. ಅದಕ್ಕಾಗಿ ನಾವು ಬಿತ್ತಿದ ಬೀಜ ಮೊಳಕೆ ಹೊಡಿಬೇಕು. ನಾವು ನಮ್ಮಲ್ಲಿ ಬಿತ್ತಿಕೊಂಡಿರುವಂಥ ಜ್ಞಾನದ ಬೀಜ ಅದು ಮೊಳಕೆ ಹೊಡಿಬೇಕು. ನಮ್ಮ ಗುರುಗಳು ನಮ್ಮಲ್ಲಿ ನೆಟ್ಟಂಥ ಜ್ಞಾನದ ಬೀಜ ನಾವು ನಮ್ಮ ಬಳಿಗೆ ಬರುವವರಲ್ಲಿ ನಮಗೆ ತಿಳಿದದ್ದನ್ನು ಏನು ಬೋಧಿಸಿ ಜ್ಞಾನದ ಬೀಜವನ್ನು ನೆಟ್ಟಿದ್ದೇವೆ, ಆ ಬೀಜಗಳು ಕೂಡ ಮೊಳಕೆ ಹೊಡಿಬೇಕು. ಬ್ರಹ್ಮದ್ವಿಷೋ ಜಹಿ, ಬ್ರಹ್ಮ ಅಂದರೆ ವೇದಗಳು, ಬ್ರಹ್ಮ ಅಂದರೆ ಪರಮಾತ್ಮ, ಬ್ರಹ್ಮ ಅಂದರೆ ಜ್ಞಾನಿಗಳು, ಇವರೆಲ್ಲರನ್ನೂ ದ್ವೇಷಿಸುವಂತಹ ದುಷ್ಟಶಕ್ತಿಗಳೇನಿವೆ ಅವುಗಳನ್ನು ಜಹಿ, ನೀನು ನಾಶಪಡಿಸುವಂತ ಅದರ ತಾತ್ಪರ್ಯ. ಲಕ್ಷ್ಮೀದೇವಿಯನ್ನ ರಾತ್ರಿ ದೇವತೆ ಅಂತ ವರ್ಣನೆ ಮಾಡ್ತಾರೆ. ಯಾಕಂದ್ರೆ
ಈ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ರಾತ್ರಿ ಅಂತ ಕರೆಸ್ಕೊಂಡಿದ್ದಾಳೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ರತಿದತ್ವಾತ್ ಪರೋ ವಿಷ್ಣು ರಾತ್ರಿರಿತ್ಯ ವಿಧೀಯತೆ, ತದಾಶ್ರಯತ್ವಾತ್ ದುರ್ಗಾಪಿ ರಾತ್ರಿರಿತ್ಯ ವಿಧೀಯತೆ ಅಂತ ಹೇಳಿದ್ದಾರೆ. ರಾತ್ರಿ ಎಂಬುದು ಆಧುನಿಕ ವ್ಯಾಕರಣದ ನಿಷ್ಪತ್ತಿಗೆ ಅನುಸಾರವಾಗಿ ರಾ ದಾನೆ ಧಾತು, ಕೊಡುವುದು ಅಂತ ಅರ್ಥ. ಸುಖವನ್ನು ಕೊಡ್ತದೆ ರಾತ್ರಿ. ಹಗಲು ದಣಿವಿನಿಂದ ಬಿಸಿಲಿನಿಂದ ಬಸವಳಿದಂತಹ ಮನುಷ್ಯನಿಗೆ ರಾ ಸುಖವನ್ನು ಕೊಡುವುದರಿಂದ ರಾತ್ರಿಯನ್ನು ರಾತ್ರಿ ಅಂತ ಕರೀತಾರೆ. ಅಲ್ಲಿ ತ್ರಿಪು ಅನ್ನುವುದೊಂದು ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ಆದರೆ ಆಚಾರ್ಯರ ನಿಷ್ಪತ್ತಿಯಲ್ಲಿ ರತಿಯೇ ರಾತಿ. ರತಿ ಅಂದರೆ ಸುಖ ಅಂತ ಅರ್ಥ. ರಾತಿ ಅಂದರೆ ರ ಇದ್ದ ಹ್ರಸ್ವವನ್ನು ರಾ ಅಂತ ನಾವು ದೀರ್ಘ ಮಾಡಿದಾಗ ಅದಕ್ಕೆ ಅತಿಶಯ ಸುಖ ಅಂತ ಅರ್ಥ. ಅದನ್ನು ರ ಕೊಡುವುದರಿಂದ ರಾತ್ರಿ ಭಗವಂತ. ಆ ಭಗವಂತನನ್ನು ಆಶ್ರಯಿಸಿರುವುದರಿಂದ ದುರ್ಗಾದೇವಿಯನ್ನು ಕೂಡ ರಾತ್ರಿ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ವಿಭಾವರಿ ಅಂತ ಹೇಳಿರುವುದೇನಿದೆ, ಆ ರಾತ್ರಿ ಶಬ್ದವಾಚ್ಯರಾದ ದುರ್ಗಾದೇವಿಯನ್ನಂತ ನಾವು ಅನುಸಂಧಾನಿಸ್ಕೊಳ್ಬೇಕು. ಅಲ್ಲಿಗೆ 8ನೇ ಮಂತ್ರದ ವಿವರದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತ ಆಗಿದೆ. ಇನ್ನೂ 6 ಮಂತ್ರಗಳಿವೆ. ಅದನ್ನು ನಾಳೆ ದಿವಸ ನೋಡೋಣ.